ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕರ್ನಾಟಕ ಪಾಲಿಟಿಕ್ಸ್ ಅಂದ್ರೇನೆ ಹಾಗೆ ಅಲ್ವಾ? ಒಂದು ಸೆಕೆಂಡ್ ಕೂಡ ಬೋರ್ ಹೊಡಿಯಕ್ ಬಿಡಲ್ಲ. ಎಲೆಕ್ಷನ್ ಹತ್ತಿರ ಬಂತು ಅಂದ್ರೆ ಸಾಕು, ಒಳಗೊಳಗೆ ನಡೆಯುವ ಲೆಕ್ಕಾಚಾರಗಳು, ತಂತ್ರ ಪ್ರತಿತಂತ್ರಗಳು ನೆಕ್ಸ್ಟ್ ಲೆವೆಲ್ ನಲ್ಲಿ ಇರ್ತವೆ. ಇವತ್ತು ನಾವು ಹೇಳೋಕೆ ಹೊರಟಿರೋದು ಸದ್ಯಕ್ಕೆ ಸಖತ್ ಸೌಂಡ್ ಮಾಡ್ತಿರೋ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಬಗ್ಗೆ. ಮಾಜಿ ಸಚಿವ ಡಿ ಸುಧಾಕರ್ ಅವರ ಅಕಾಲಿಕ ನಿಧನದಿಂದ ಈ ಕ್ಷೇತ್ರ ಸದ್ಯಕ್ಕೆ ಖಾಲಿಯಾಗಿದೆ. ಆದ್ರೆ ಈ ಬೈ ಎಲೆಕ್ಷನ್ ನಲ್ಲಿ ಜೆಡಿಎಸ್ ದಳಪತಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಕ್ತಿರೋ ಸ್ಕೆಚ್ ಇದೆಯಲ್ಲ, ಅದು ಇಡೀ ಕಮಲದಳ ಕೂಟದಲ್ಲೇ ಬಿರುಗಾಳಿಯನ್ನು ಎಬ್ಬಿಸಿದೆ. ಹಾಗಾದ್ರೆ ಏನದು ಎಚ್ ಡಿ ಕೆ ಪ್ಲಾನ್? ಎನ್ಡಿಎ ಮೈತ್ರಿಯಲ್ಲಿ ಹಿರಿಯೂರು ಸೀಟ್ ಜೆಡಿಎಸ್ ಪಾಲಾಗುತ್ತಾ? ಕಾಂಗ್ರೆಸ್ ಕೌಂಟರ್ ಸ್ಟ್ರಾಟಜಿ ಏನೋ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಎಳೆಯಾಗಿ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹೀಗೆ ನೋಡಿ, ಮೊನ್ನೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ ಒಳಜಗಳ ಮತ್ತು ಕ್ರಾಸ್ ವೋಟಿಂಗ್ ತಲೆನೋವು ತಂದಿಟ್ಟಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇದನ್ನೇ ಸರಿಯಾಗಿ ಬಳಸ್ಕೊಳ್ತಿರೋ ಜೆಡಿಎಸ್ ಹಿರಿಯೂರಿನಲ್ಲಿ ಈ ಬಾರಿ ನಮ್ಮ ಕ್ಯಾಂಡಿಡೇಟ್ ನಿಲ್ತಾರೆ ಅಂತ ಹಠಕ್ಕೆ ಬಿದ್ದಿದೆ. ಸ್ವತಃ ಕುಮಾರಸ್ವಾಮಿ ಅವರೇ ಬೆಂಗಳೂರಿನಲ್ಲಿ ಹೇಳಿದ್ದಾರೆ, ಹಿರಿಯೂರಿನಿಂದ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನೋ ಪ್ರೆಷರ್ ಪಾರ್ಟಿ ಒಳಗೆ ಜಾಸ್ತಿ ಇದೆ. ಆಲ್ರೆಡಿ ಬಿಜೆಪಿ ಹೈಕಮಾಂಡ್ ಜೊತೆ ಮಾತಾಡಿದ್ದೀನಿ, ಲೋಕಲ್ ಲೀಡರ್ಸ್ ಜೊತೆ 2-3 ರೌಂಡ್ ಮೀಟಿಂಗ್ ಕೂಡ ಆಗಿದೆ ಅಂತ ಹೇಳಿದ್ರು. ಅಷ್ಟೇ ಯಾಕೆ, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರಂತೂ ಒಂದ್ ಸ್ಟೆಪ್ ಮುಂದೆ ಹೋಗಿ ಹಿಸ್ಟರಿ ತೆಗೆದು ನೋಡಿ. ಹಿರಿಯೂರಿನಲ್ಲಿ ಯಾವಾಗಲೂ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮಧ್ಯೆನೇ ಡೈರೆಕ್ಟ್ ಫೈಟ್ ಇರೋದು ಅಂತ ಬಿಜೆಪಿಗೆ ನೆನಪಿಸಿದ್ದಾರೆ. ಅಂದ್ರೆ ಈ ಸೀಟು ನಮಗೆ ಬೇಕು ಅನ್ನೋದು ಜೆಡಿಎಸ್ ನ ಪ್ಲಾನು. ರಾಜಕೀಯ ಅಂದಮೇಲೆ ಜಾತಿ ಲೆಕ್ಕಾಚಾರ ಇಲ್ಲದೆ ನಡೆಯುತ್ತಾ? ಹಿರಿಯೂರು ಕ್ಷೇತ್ರದ ವೋಟ್ ಬ್ಯಾಂಕ್ ಒಮ್ಮೆ ನೋಡಿ. ಇಲ್ಲಿನ SC ST ಮತಗಳು 65,000 ಇವೆ. ಕಾಡುಗೊಲ್ಲ ಸಮುದಾಯದ 45,000 ವೋಟ್ಸ್ ಇವೆ. ಹಾಗೇನೆ ಕುಂಚಿಟಿಕ ಒಕ್ಕಲಿಗರು 35,000 ಇದ್ದಾರೆ. ಇನ್ನ ಮುಸ್ಲಿಂ ಬಾಂಧವರ 20,000 ವೋಟ್ಸ್ ಇವೆ. ಇಲ್ಲಿ ಜೆಡಿಎಸ್ ಮಾಡ್ತಿರೋ ಬಿಗ್ ಪ್ಲಾನ್ ಏನಪ್ಪಾ ಅಂದ್ರೆ, ಒಂದು ವೇಳೆ ಕಾಂಗ್ರೆಸ್ ನಿಂದ ದಿವಂಗತ ಡಿ ಸುಧಾಕರ್ ಅವರ ಮಗ ಸುಹಾಸ್ ಅವರಿಗೆ ಟಿಕೆಟ್ ಸಿಕ್ಕರೆ ಜೆಡಿಎಸ್ ಅಲ್ಲಿ ಕಾಡುಗೊಲ್ಲ ಸಮುದಾಯದ ಕ್ಯಾಂಡಿಡೇಟ್ ಅನ್ನ ಕಣಕ್ಕಿಳಿಸೋಕೆ ಪ್ಲಾನ್ ಮಾಡ್ತಿದೆ. ಇದರಿಂದ 45,000 ಗೊಲ್ಲ ಸಮುದಾಯದ ವೋಟ್ಸ್ ಜೊತೆಗೆ ಸಾಂಪ್ರದಾಯಿಕ ಒಕ್ಕಲಿಗ ವೋಟ್ಗಳನ್ನು ತಮ್ಮತ್ತ ಸೆಳೆದು ಈಸಿಯಾಗಿ ಗೆಲ್ಲಬಹುದು ಅನ್ನೋದು ಎಚ್ ಡಿ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. ಸೆಂಟಿಮೆಂಟ್ ಪ್ಲಸ್ ಕ್ಯಾಸ್ಟ್ ಕಾರ್ಡ್ ಪಕ್ಕಾ ಮಾಸ್ಟರ್ ಪ್ಲಾನ್ ಅಲ್ವಾ? ಹಾಗಾದ್ರೆ ಕಾಂಗ್ರೆಸ್ ಸುಮ್ಮನೆ ಕೂತಿದ್ಯಾ? ಚಾನ್ಸೇ ಇಲ್ಲ. ಕಾಂಗ್ರೆಸ್ ಅಂಗಳದಲ್ಲೂ ಒಂದು ದೊಡ್ಡ ಟ್ವಿಸ್ಟ್ ಇದೆ. ದಿವಂಗತ ಡಿ ಸುಧಾಕರ್ ಅವರ ಮಗ ಸುಹಾಸ್ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಮಾಜಿ ಶಾಸಕಿ ಪೂರ್ಣಿಮಾ ಕೃಷ್ಣಪ್ಪ ಅವರ ಹೆಸರು ಜೋರಾಗಿ ಕೇಳಿ ಬರ್ತಿದೆ. ನಿಮ್ಗೆ ನೆನಪಿರಬಹುದು, ಪೂರ್ಣಿಮಾ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಸೋತ್ಮೇಲೆ ಕಾಂಗ್ರೆಸ್ ಸೇರಿದ್ರು. ಅವರ ತಂದೆ ಎ ಕೃಷ್ಣಪ್ಪ ಅವರಿಗೂ ಈ ಕ್ಷೇತ್ರದಲ್ಲಿ ದೊಡ್ಡ ಹೆಸರಿತ್ತು. ಲೋಕಲ್ ಟಾಕ್ ಪ್ರಕಾರ ಪೂರ್ಣಿಮಾ ಅವರಿಗೆ ಇಡೀ ಕ್ಷೇತ್ರದಲ್ಲಿ ಸಖತ್ ಪ್ರಭಾವ ಇದೆ. ಒಂದು ವೇಳೆ ಕಾಂಗ್ರೆಸ್ ಪೂರ್ಣಿಮಾ ಅವರಿಗೆ ಟಿಕೆಟ್ ಕೊಟ್ರೆ ಬಿಜೆಪಿಯ ಹಲವು ಕಾರ್ಯಕರ್ತರು ಕೂಡ ಹಸ್ತದ ಕಡೆ ವಾಲೋ ಚಾನ್ಸಸ್ ಇದೆ. ಇತ್ತ ಬಿಜೆಪಿ ಕೂಡ ಸುಮ್ಮನೆ ಕೂತಿಲ್ಲ. ಹಿರಿಯೂರು ಕೈತಪ್ಪಿ ಹೋಗಬಾರ್ದು ಅಂತ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಸ್ಟ್ರಾಟಜಿ ರೆಡಿ ಮಾಡ್ತಿದೆ. ಅದೇನೇ ಇದ್ರೂ ಸದ್ಯಕ್ಕಂತೂ ಹಿರಿಯೂರು ಉಪಚುನಾವಣೆ ಒಂಥರ ಹೈ ವೋಲ್ಟೇಜ್ ಮ್ಯಾಚ್ ತರ ಕಾಣಿಸ್ತಿದೆ. ಎನ್ಡಿಎ ಮೈತ್ರಿಯಲ್ಲಿ ಕುಮಾರಸ್ವಾಮಿ ಅವರು ಅಂದುಕೊಂಡ ಹಾಗೆ ಜೆಡಿಎಸ್ ಟಿಕೆಟ್ ಗಿಟ್ಟಿಸಿಕೊಳ್ಳುತ್ತಾ, ಅಥವಾ ಬಿಜೆಪಿ ತನ್ನ ಪಟ್ಟಣ ಸಡಿಲಿಸಲ್ವಾ? ಅತ್ತ ಕಾಂಗ್ರೆಸ್ ಯಾರಿಗೆ ಮಣೆ ಹಾಕಬಹುದು? ನಿಮ್ಗೇನನ್ಸುತ್ತೆ ಫ್ರೆಂಡ್ಸ್? ಹಿರಿಯೂರಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ನಿಲ್ಲಬೇಕಾ ಅಥವಾ ಬಿಜೆಪಿ ಕ್ಯಾಂಡಿಡೇಟ್ ನಿಲ್ಲಬೇಕಾ? ಇದರ ಮಧ್ಯೆ ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಸಿಕ್ಕರೆ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ? ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತು ತಾನೆ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಮುಂದಿನ ಅಪ್ಡೇಟ್ಸ್ ನೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.